ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 9 ಗಂಟೆ 10 ನಿಮಿಷ ಆಗಿದೆ. ಸೊ ನನ್ನ ಮಗಂದು ಕೂಡ ತಿಂಡಿ ಎಲ್ಲ ಆಗಿದೆ. ತಿಂಡಿ ಪ್ಲೇಟ್ ಇನ್ನೂ ಹಾಸಿಗೆ ಮೇಲೆ ಇಟ್ಟಿದ್ದಾನೆ. ಈಗ ಶೂ ಹಾಕೊತಾ ಇದ್ದಾನೆ ನೋಡಿ. ಅವನಿಗೆ ಏನೋ ಬೇಕಂತೆ. ಅವನು ಅವ್ರ ಅಪ್ಪಾಜಿ ಹತ್ರ ಏನು ಕೇಳಲ್ಲ, ಹೆದರ್ತಾನೆ. ಎಲ್ಲ ನನ್ನ ಹತ್ರ ಹೇಳ್ಕೊತಾನೆ. ಈಗ ಅವನಿಗೆ ಶೂಗೆ ಹಚ್ಚಲಿಕ್ಕೆ ಶೂ ಪಾಲಿಷ್ ಬೇಕಂತೆ. ಇರೋ ಶೂನೇ ನೀಟಾಗಿ ಒರೆಸ್ಕೊಳ್ಳಲ್ಲ ಅವನು. ಪಾಲಿಷ್ ಹಾಕ್ಕೊಂಡೇನೋ ಒರೆಸ್ಕೊತಾನಂತೆ ನೋಡಿ. ಅವನು ನಮ್ಮ ಎದುರಿಗೆ ನೀಟಾಗಿ ಒಂದು ಸ್ವಲ್ಪ ಬಟ್ಟೆ ನೀರು ಮಾಡ್ಕೊಂಡು ನೀಟಾಗಿ ಶೂ ಎಲ್ಲ ಒರೆಸ್ಕೊಂಡಿರ್ತಾನೆ. ನನ್ನ ಮಗ ನೀಟಾಗಿ ಒರೆಸ್ಕೊತಾನೆ ಬಿಡು ಅಂತ ಹೇಳಿ ನಾವು ಪಾಲಿಸ್ ತಂದು ಕೊಡೋಕ್ಕಾಗೋದು. ಅವನು ಈಗ ನೀಟಾಗಿ ನೀರು ಕೊಂಡ್ರೆ ನಾವು ನಮಗೂ ತಂದು ಕೊಡೋಕೆ ಇದಾಗುತ್ತೆ ತಾನೆ. ಅವನು ಕೇಳ್ತಾ ಇದ್ದಾನೆ ಫ್ರೆಂಡ್ಸ್. ಅವನು ಅಷ್ಟೊಂದೇನು ಇದಿಲ್ಲ. ಸೊ ತಂದಿಟ್ಟರೆ ಸುಮ್ಮನೆ ವೇಸ್ಟಾಗಿ ಬಿದ್ದಿರುತ್ತಷ್ಟೇ. ಅವನೊಬ್ಬನೇ ಶೂ ಯೂಸ್ ಮಾಡೋದು. ಅವನು ಅಷ್ಟೊಂದೆಲ್ಲ ತಾಳ್ಮೆ ಇಲ್ಲ ಅವನಿಗೆ. ಅಷ್ಟೊಂದು ಮೆಮೊರಿ ಎಲ್ಲ ಮರ್ಗುಳಿ ಅವನು. ಇನ್ನು ಒರೆಸ್ಕೊಳ್ಳೋದು ನಿಜಾನ. ಸೊ ಹಂಗಾಗಿ ಅವ್ನು ಕೇಳ್ತಿದ್ದಾನೆ. ನಾವು ತಂದು ಕೊಟ್ಟಿಲ್ಲ, ಸುಮ್ಮನೆ ವೇಸ್ಟ್ ಬಂಡವಾಳ ಹಾಕೋದು ಯಾಕೆ ಅಂತೇಳಿ ಅದೊಂದು ಶೂ ಪಾಲಿಸ್ ಒಂದು ತಂದು ಕೊಟ್ಟಿಲ್ಲ. ಅದನ್ನೇ ಕೇಳ್ತಾ ಇದ್ದಾನೆ. ಅದೇ ಅವ್ರ ಅಪ್ಪಾಜಿ ಹತ್ರ ಕೇಳು ಅಂದರೆ ಕೇಳೋದಿಲ್ಲ ಅವನು. ಅಷ್ಟೊಂದು ಧೈರ್ಯ ಇಲ್ಲ ಅವನಿಗೆ. ಸೊ ಅದು ಇನ್ನೂ ಒಂದು 15 ನಿಮಿಷ ಟೈಮ್ ಇತ್ತು. ಹಂಗಾಗಿ ಸ್ವಲ್ಪ ಗಿಡದಲ್ಲಿ ಮೊಗ್ಗೆಲ್ಲ ಇತ್ತು. ಕಟ್ ಮಾಡ್ಕೊಂಡು ಹೋಗಿ ಫ್ರಿಜ್ಜಿಗೆ ಇಟ್ಕೊಂಡ್ರೆ ಇನ್ನು ಪೂಜೆ ಮಾಡೋ ಟೈಮಿಗೆ ಯೂಸ್ ಆಗುತ್ತಲ್ಲ ಅಂಥೇಳಿ ಹೂವೆಲ್ಲ ಬಿಡಿಸ್ಕೊತಾ ಇದ್ದೆ. ಈಗ ಬಿಡಿಸ್ಲಿಲ್ಲ ಅಂದರೆ ಮತ್ತೆ ಮರ್ತೇ ಬಿಡ್ತೀನಿ ನಾನು. ಆಮೇಲೆ ಹೂವು ಎಲ್ಲ ಗಿಡದಲ್ಲಿ ಹಳ್ಳಿ ಉದುರಿ ಹಾಳಾಗ್ತವೆ. ಇಲ್ಲಾಂದರೆ ಬೇರೆ ಯಾರಾದರೂ ಹೂವು ಮೊಗ್ಗನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ. ನಾವು ಗಿಡಕ್ಕೆ ನೀರೆಲ್ಲ ಹಾಕಿ ಸಾಕಿರ್ತೀವಿ. ಈಗ ನಮಗೆ ಅವಶ್ಯಕತೆ ಇಲ್ಲ ಅಂದರೆ ಬಿಡಿಸ್ಕೊಂಡು ಹೋಗಲಿ ಅನ್ಬೋದು. ಸೊ ನಮಗೆ ಬೇಕಾಗಿರುತ್ತಲ್ಲ, ಹಂಗಾಗಿ ನಾನು ಮೊಗ್ಗನ್ನೇ ಕುಯ್ದಿಟ್ಕೊಂಡ್ಬಿಡ್ತೀನಿ. ಇನ್ನು ಈ ಕಡೆ ಬಲಗಡೆ ಗಿಡದಲ್ಲೂ ಸ್ವಲ್ಪ ಮೊಗ್ಗಳೆಲ್ಲ ಇದ್ದಾವೆ. ಈಗ ಬಿಸಿಲಿತ್ತು, ಅಲ್ಲದೆ ಟೈಮ್ ಬೇರೆ ಇರಲಿಲ್ಲ, ಹಂಗಾಗಿ ಅದನ್ನು ಬಿಡಿಸ್ಲಿಲ್ಲ. ಸಂಜೆ ಬಿಡಿಸ್ಕೊಂಡ್ರಾಯ್ತು ಅಂತ. ಅಲ್ಲಿ ಮೇಲೆ ಸ್ವಲ್ಪ ಹೂವು ಎಟ್ಟಕ್ಲಿಲ್ಲ. ನಾನು ಉದ್ದಾಗಿರೋ ನನಗೆ ಎಟಕ್ತಾ ಇಲ್ಲ. ಈಗ ಕುಳ್ಳ ಹತ್ತೀನಿ ಅಂತ ಇದು ಮಾಡ್ತಾಯಿದ್ದಾನೆ ನೋಡಿ. ಹೌದಾ, ನಾನು ಕಿತ್ಕೋತೀನಿ ಬಾ. ಇಳಿ ಬೇಡ ಇಳಿ. ಓಕೆ ಗೈಸ್, ಇದು ನಮ್ಮ ಮನೆ ಹತ್ರ 6 ನಾಯಿ ಮರಿ ಹಾಕಿದೆ ನೋಡಿ. ನಮಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ. ನಾವು ಹಂಗೂ 3 ನಾಯಿ ಸಾಕಿದ್ವಿ. 4 ನಾಯಿ, 1 ನಾಯಿ ಸತ್ತೋಯ್ತು. ಇನ್ನು 2 ನಾಯಿ ಎಲ್ಲ ಹೊರ್ಟೋಗ್ಬಿಟ್ಟು. ಇನ್ನೊಂದು ನಾಯಿನ ಚೆನ್ನಾಗಿತ್ತು, ಅದು ಕೂಡ ಏನೋ ಜ್ವರ ಬಂದಂಗೆ ಸತ್ತೋಗ್ಬಿಡ್ತು. ಆವಾಗಿಂದ ನಾವು ನಾಯಿ ಸಾಕೋದೇ ಬಿಟ್ಬಿಟ್ವಿ. ನಮಗೆ ನಾಯಿ ಅಂದರೆ ತುಂಬ ಇಷ್ಟ. ಇವು ತುಂಬ ಕ್ಯೂಟಾಗಿ ಮನೆ ಹತ್ರನೇ ಓಡಾಡ್ತಿರ್ತವೆ. ಇವಕ್ಕೇನು ಹಾಕೋಕ್ಕೂ ಆಗಲ್ಲ ಪಾಪ, ತಿನ್ನೋಕ್ಕೇನೂ ಇಲ್ಲ. ಇವಿನ್ನೂ ಹಾಲು ಕುಡಿತಾ ಇದ್ದಾವೆ. ಅವ್ರ ಅಮ್ಮನ ಜೊತೆ ಬರ್ತಾಯಿದ್ದೋ ನಾವು ಹೂ ಕುಯ್ಬೇಕಾರೆ. ಹಂಗಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಹಂಗಾಗಿ ತೋರಿಸ್ದೆ ಅಷ್ಟೇ. ಇಡಿ ಔಷಧಿ ಕುಡಿ. ಈಗ ಇಷ್ಟು ದೊಡ್ಡವನಾದ್ರೆ 4ನೇ ಕ್ಲಾಸ್ ಹುಡುಗ ಆದ್ರೆ ಔಷಧಿ ಕುಡಿಯೋಕೆ ಹೆಂಗೆ ಆಟ ಆಡ್ತಾನೆ. ಇಡೀ ಮಗ ಮತ್ತು ನಂಗೆ ಸಿಟ್ಟು ಹತ್ತಿಸ್ಬೇಡ ನೋಡು. ಇಡೀ ಸಾಕು. ಈಗ ಒಂಚೂರು ಕುಡ್ಕೋ. ಶೀತ ಕೆಮ್ಮು ಆಗಿದೆ ಗೈಸ್, ಹಂಗಾಗಿ ಮೆಡಿಸಿನ್ ತೊಗೊಂಬಂದು ಇಟ್ಟಿದ್ದೀವಿ. ಅದು ಕುಡಿಯೋಕೆ ಹೆಂಗೆ ಮಾಡ್ತಾನೆ ನೋಡಿ, ಸಣ್ಣ ಪಾಪು ಥರ. ಕುಡ್ಕೋ. ಸಾಕು, ಮುತ್ತಲ ಒಳಗೆ ಹೋಗ್ಬಿಟ್ಟದು. ನಡಿ. ಓಕೆ ಗೈಸ್, ಅವನಿಗೆ ಸ್ಕೂಲಿಗೆ ಟೈಮ್ ಆಯಿತು. ಈಗ ಕರೆಕ್ಟಾಗಿ 9 ಗಂಟೆ ಆಗಿದೆ. ಸೊ ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬರ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ಮಗನ ಬಿಟ್ಟು ಬಂದೆ. ನಂದು ಕೂಡ ತಿಂಡಿ ಆಯಿತು. ಈಗೇನೋ ನೀರು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ, ನೋಡೋಣ ಬನ್ನಿ. ಬರ್ತಾ ಇದೆ. ಬಿಟ್ಟಾಗ ನೀರು ಬಿಟ್ಟಾಗ ಹಿಡ್ಕೊಂಬಿಟ್ರೆ ಒಳ್ಳೆಯದು.
ಆಮೇಲೆ ಮತ್ತಿನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಪೈಪ್ ಹಾಕ್ಕೊಂಡು ನೀರು ಇಟ್ಕೊಂಡ್ಬಿಡ್ತೀನಿ. ಇನ್ನು ನಿನ್ನೆ ಹಬ್ಬ ಇದ್ರೂ ಕೂಡ ಅಂಡೆ ಎಲ್ಲ ತೊಳಿಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ ನೀರೇ ಬಿಟ್ಟಿರಲಿಲ್ಲ ನಿನ್ನೆ. ಇನ್ನೇನು ಸಾಯಂಕಾಲದ ಮೇಲೆ ನೀರು ಬಿಟ್ರೇನೋ, ನೀರು ಸ್ವಲ್ಪ ಅಂಡೇಲಿ ಇತ್ತು ಅಂತೇಳಿ ನಾನು ತೊಳೆಯೋಕ್ಕೆ ಹೋಗಲಿಲ್ಲ. ಅಲ್ಲದೆ ನಿನ್ನೆ ಅಡುಗೆ ಮಾಡ್ಬೇಕಾದ್ರೆ ಉರಿ ಕಡಿಮೆ ಇಟ್ಟು ಹಾಲು ಕಾಯೋಕೆ ಇಟ್ಟರು ಕೂಡ ನಾನು ಬೇರೆ ಕೆಲಸ ಮಾಡೋಕೆ ಒಂಚೂರು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಉಕ್ಬಿಟ್ಟಿತ್ತು. ಹಾಲೆಲ್ಲ ಉಕ್ಕಿ ಸ್ವಲ್ಪ ಅಂಡೆ ಮೇಲೆಲ್ಲ ಚೆಲ್ಲಿತ್ತು. ಹಂಗಾಗಿ ಅಂಡೆ ಎಲ್ಲ ಗಲೀಜಾಗಿತ್ತು. ಹೆಂಗೋ ನೀರು ಬಿಟ್ರಲ್ಲ ಅಂಥೇಳಿ ಈಗ ನೀಟಾಗಿ ಅಂಡೆ ಎಲ್ಲ ತೊಳ್ಕೊಂಡು ನೀರು ತುಂಬಿಸ್ಕೊತಾ ಇದ್ದೀನಿ. ಅಂಡೆ ಅಂದರೆ ಈಗ ನಾವು ಇದ್ರ ಕೆಳಗೆ ಕಡ್ಪಕ್ಕಲ್ ಕೆಳಗೆ ಇಟ್ಕೊಂಡಿದ್ದೀನ, ಹಂಗಾಗಿ ಸ್ವಲ್ಪ ಅಂಡೆ ಮುಸ್ಲೆ ಎಲ್ಲ ಗಲೀಜಾಗ್ತಾ ಇರುತ್ತೆ. ಹಂಗಾಗಿ ತೊಳ್ಕೊತಾನೆ ಇರಬೇಕು. ನೀರು ಖಾಲಿ ಆಗ್ತಿದ್ದಂಗೆ ಯೂಸ್ ಮಾಡ್ತೀನಿ. ಮೊದಲೇ ತುಂಬಿಸಿ ಇಟ್ಕೊಂಡಿರ್ತೀನಿ. ಆ ನೀರು ಸ್ವಲ್ಪ ತಿಳಿಸ್ಕೊಂಡ್ಮೇಲೆ ಅದು ನೀಟಾಗಿ ಕ್ಲೀನ್ ಅಂತ ಅನ್ಸೋದು. ಇಲ್ಲಾಂದರೆ ಈ ಒಳೆ ನೀರು ಡೈರೆಕ್ಟೇ ಬಿಡ್ತಾರೆ, ಸ್ವಲ್ಪ ಗಲೀಜಿರುತ್ತೆ. ಸೊ ಹಂಗಾಗಿ ಲಾಸ್ಟಿನ ನೀರು ಏನು ನಾನು ಯೂಸ್ ಮಾಡಲ್ಲ. ಮೇಲಿನ ನೀರು ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊತೀನಿ. ಇನ್ನು ಅಂಡೆ ಎಲ್ಲ ತಗೊಂಡೋಗಿ ಒಳಗೆ ಇಟ್ಕೊಂಡೆ. ಇನ್ನು ವಾಶ್ರೂಮ್ಗೆಲ್ಲ ಫಸ್ಟು ವಾಶ್ರೂಮ್ಗೆ ತುಂಬಿಸ್ಕೊತೀನಿ. ಯಾಕೆಂದರೆ ಸ್ಟಾರ್ಟಿಂಗ್ ಬರ್ತಾಯಿರೋ ನೀರು ತುಂಬಾ ಗಲೀಜು ಬರುತ್ತೆ. ಹಂಗಾಗಿ ಮೊದಲು ವಾಶ್ರೂಮ್ನೇ ತುಂಬ್ಕೊತೀನಿ. ನೆನ್ನೆ ಎಲ್ಲ ಸ್ನಾನ ಮಾಡಿರೋದ್ರಿಂದ ನೀರೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಹಂಗಾಗಿ ಬಕೆಟೆಲ್ಲನೂ ತಳದಲ್ಲಿ ಗಲೀಜೇ ಆಗಿರುತ್ತೆ. ಯಾವಾಗ ನೀರು ತುಂಬಿಸಿದ್ರೂ ಬಕೆಟ್ನೆಲ್ಲ ತೊಳೆದೇ ತುಂಬಿಸ್ಕೊಬೇಕು. ಇನ್ನು ನೀರು ನೋಡಿ ಈ ಕಲರ್ ಬರ್ತಿದೆ. ಹಂಗಾಗಿ ನಾನು ಮೊದಲು ನೀರು ಹಿಡ್ದಾಗ ವಾಶ್ರೂಮ್ಗೆ ಹಿಡಿಯೋದು. ಆಮೇಲೆ ಸ್ವಲ್ಪ ನೀರು ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಮೊದಲು ವಾಶ್ರೂಮಿಗೆ, ಅಂದರೆ ಅದು ಬಳಸೋಕ್ಕಲ್ವ ಅಂಥೇಳಿ ಹಂಗಾಗಿ ಮೊದಲಿಗೆ ಅಲ್ಲಿಗೆ ತುಂಬಿಸ್ಕೊತೀನಿ. ಅದಾದಮೇಲೆ ಅಡುಗೆ ಮನೆಗೆ ಅಂಡೆಗೆಲ್ಲನೂ ತುಂಬಿಸ್ಕೊತೀನಿ. ನನಗೆ ನೀರು ಕುಡಿಯೋದು ಅಂದರೆ ದೊಡ್ಡ ಹುಚ್ಚು ಫ್ರೆಂಡ್ಸ್. ನೀರು ಅಂದರೆ ಸಖತ್ ಆಸೆ. ಸೊ ನಾನು ನಿಂತಿದ್ದಾಗ ಚೊಂಬು ಕಾಣಿಸಲ್ಲ, ಸೊ ನೀರು ಕುಡ್ಕೊಂಡೆ. ಇನ್ನು ನೆಕ್ಸ್ಟಿಗೆ ಅಲ್ಲಿ ನೋಡಿ ನನಗೋಸ್ಕರ ಕಾಯ್ತಾ ಇರೋ VIP ಗಳು. ಓಕೆ ಗೈಸ್, ಅದೇನೋ ಗೊತ್ತಿಲ್ಲ, ಅಡುಗೆ ಬೇಕಾದರೆ ಹೆಂಗಾದರೂ ಮಾಡಿಬಿಡ್ತೀನಿ ಖುಷಿಯಾಗಿ. ಪಾತ್ರೆ ತೊಳಿಬೇಕು ಅಂದರೆ ಬೇಜಾರಾಗುತ್ತೆ ಗೈಸ್. ಅದು ಪಾತ್ರೆ ಬಟ್ಟೆ ಇದೊಂದು ಮಾತ್ರ ನಂಗೆ ಸಖತ್ ಬೇಜಾರಾಗುತ್ತೆ. ನಂತರ ಕ್ಯಾಟಗರಿಯವ್ರು ಯಾರು ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಪಾತ್ರೆಗಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ನನ್ನ ಮಗ ಬರೋ ಟೈಮಿಂಗ್ಸ್ ಆಯಿತು. ನಾನೇ ಡೈಲಿ ಕರ್ಕೊಂಬರೋಕ್ಕೆ ಹೋಗಲ್ಲ, ಇಲ್ಲೇನು ಗಾಡಿ ಓಡಾಡಲ್ವಲ್ಲ. ಸೊ ಹಂಗಾಗಿ ಅವನೇ ಬರ್ತಾನೆ. ಇವತ್ತೇನೋ ಪಾಪ ಬಾ ಅಂತ ಅಂದಿದ್ದಾನೆ. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಬಸ್ ಬರುತ್ತೆ, ನಾನು ಮಾಮೂಲಿ ಎಲ್ಲಿ ಬಿಡ್ತೀನೋ ಅಲ್ಲಿಗೆ ಬಸ್ ಬರುತ್ತೆ, ಅಲ್ಲಿಂದ ಕರ್ಕೊಬಂದರೆ ಆಯಿತು. ಆಗಲೇ ಬಸ್ಸು ಬಂದಿದೆ, ಡ್ರಾಪ್ ಮಾಡ್ತಾಯಿದೆ. ಅವನ್ನ ಬರ್ತಾಯಿದೆ ನನ್ನ ಕುರಿ ಮರಿ. ಬಂತು. ಈ ಬ್ಯಾಗ್ ಹೊರೋದೇ ದೊಡ್ಡ ಹಿಂಸೆ ಫ್ರೆಂಡ್ಸ್. ಅವ್ರಿಗೆ ಅಷ್ಟೊಂದು ಬುಕ್ ಎತ್ಕೊಂಡು ಹೋಗ್ತಾರೆ. ಎಷ್ಟು ವೆಯ್ಟ್ ಇದೆ, ನನಗೆ ಎತ್ತಕ್ಕಾಗ್ತಾಯಿಲ್ಲ. ಇನ್ನು ಅವನ ಪಾಪ ಹೆಂಗೆ ಎತ್ಕೊಂಡು ಹೋಗ್ಬೇಕು. ಹಾಗಾಗಿ ನಾವು ಬಸ್ಸಿಗೆ ಹಾಕಿರೋದು. ಸಿಂಗ ಸ್ಕೂಲ್ ಹತ್ರನೇ ಇದೆ, ಬ್ಯಾಗ್ ಹೊರೋಕ್ಕಾಗಲ್ಲ. ನಾನು ಆ ಟೈಮಿಂಗ್ಸಿಗೆ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ ಅನ್ನೋ ಇದಕ್ಕೆ ಬಸ್ಸಿಗೆ ಹಾಕಿರೋದು. ನೋಡೋಣ ನೆಕ್ಸ್ಟ್ ಇಯರಿಂದ ಒಂದು ಸೈಕಲ್ ಕೊಡಿಸ್ಬಿಟ್ಟು ಸೈಕಲಲ್ಲೇ ಕಳ್ಸೋಣ ಅಂದ್ಕೊಂಡಿದ್ದೀವಿ. ಅದು ನಾಯಿ ಮರಿ ತರಿಸಿದ್ವಲ್ಲ ಬೆಳಗ್ಗೆ, ಅದು ಅಮ್ಮ ಇದೆ. ಇನ್ನು ಸಂಜೆ ಅವನು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಈ ಗಿಡದಲ್ಲಿ ತುಂಬ ಮೊಗ್ಬಿಟ್ಟಿದ್ದು. ಸೊ ಹಂಗಾಗಿ ಹಾಳಾಗ್ತಾವಲ್ಲ ಅಂತೇಳಿ ಅವನು ಬಿಡಿಸ್ಕೊತಿದ್ದೆ. ಓಕೆ ಫ್ರೆಂಡ್ಸ್, ಹೂವು ಎಲ್ಲ ಬಿಡಿಸಿದ್ದಾಯಿತು. ಸೊ ಇದನ್ನು ಸ್ವಲ್ಪ ಹಳ್ಳಿರವಿದ್ದಾವೆ, ಅವನ್ನ ಕಟ್ಕೋಬೇಕು. ಇನ್ನು ನನ್ನ ಹಸ್ಬೆಂಡು ಇವತ್ತು ನೈಟ್ ಶಿಫ್ಟ್ ಅಂತೆ. ಸೊ ಈಗ ಅವ್ರಿಗೆ ಒಂದು ಸ್ವಲ್ಪ ಅಡುಗೆ ಮಾಡಬೇಕು. ಹೋಗು ಮಗ, ಹೋಮ್ವರ್ಕ್ ಬರೀ, ಟ್ಯೂಷನಿಗೆ ಲೇಟ್ ಆಗುತ್ತೆ. ಅದು ಬೈಕು ಅನ್ನೋಂಗೆ ಡ್ರೂ ಅನ್ನಿಸ್ತಾವನಂತೆ. ಹೋಗು, ಡ್ರೆಸ್ ಚೇಂಜ್ ಮಾಡಿ ಟ್ಯೂಷನ್ ಹೋಮ್ವರ್ಕ್ ಬರೀ ಮಗ. ಟೈಮ್ ಈಗ 4:25. ಓಕೆ ಫ್ರೆಂಡ್ಸ್, ನಾನು ಹೋಗ್ತೀನಿ ಒಂಚೂರು ಅಡುಗೆ ಮಾಡಿ. ಈ ಹುಡುಗ, ನಾವು ಇರೋದು ಮಿಡಲ್ ಕ್ಲಾಸು, ಇವ್ನು ನೋಡಿದ್ರೆ ಅಪ್ಪರ್ ಕ್ಲಾಸ್ ಆಡ್ದಂಗೆ ಆಡ್ತಾನೆ ಫ್ರೆಂಡ್ಸ್.
ಎಲ್ಲ ಬೆನ್ಸು ಅದು ಬೈಕ್ಗಳೇ ಅದು ಹಾಂ ಅದೆಂತ ಬೈಕ್ಗಳ ಹೆಸ್ರೇನೆ ಯಾವ್ಯಾವುದೋ ಬೈಕ್ಗಳ ಹೆಸ್ರಲ್ಲೇ ಹೇಳ್ತಾನೆ ಫ್ರೆಂಡ್ಸ್ ಇವನು. ನನಗೆ ಆ ಹೆಸ್ರುಗಳು ಬರೋಲ್ಲ. ನಾವಿರೋದು ಮಿಡ್ಲ್ ಕ್ಲಾಸಲ್ಲಿ ಇವ್ನು ನೋಡಿದ್ರೆ ಎಲ್ಲ ಹೈ ಲೆವೆಲಿಂದೇ ಕೇಳ್ತಾನೆ. ಬೆನ್ಸ್ ಅಂತೆ, ಅಲ್ಲಿ ಕಾರ್ ಹೋಯ್ತು ಅದಕ್ಕೆ ಬೆನ್ಸು ಅಂತ ಕೂಕತ್ತವನೆ. ಬಂದಿದ್ದೆ ನೋಡಿ ಫ್ರೆಂಡ್ಸ್. ಇನ್ನೊಬ್ರು ಯಾರೋ ನ್ಯೂ ಎಂಟ್ರಿ ಆಗ್ತಾ ಇದೆ. ಡಾನು ಬರ್ತಾ ಇದೆ. ಡಾನು ನಮ್ಮ ರೋಡಿನ ಡಾನು. ನೋಡಿ ಫ್ರೆಂಡ್ಸ್ ಹೆಂಗ್ ಬೈತಾರೆ ನೋಡಿ ಫ್ರೆಂಡ್ಸ್. ಮಾಡಕ್ ಬದುಕಿಲ್ವಂತೆ. ಬದುಕು ಕಟ್ಕೊಳಕ್ಕೆ ಏನಾದ್ರು ಮಾಡೋಣ ಅಂತ ಮಾಡ್ತಾ ಇದೀವಿ. ನಮಗೆ ಮಾಡಕ್ಕೆ ಬದುಕಿಲ್ವಂತೆ. ನೋಡಿ ಫ್ರೆಂಡ್ಸ್, ದೊಡ್ಡವ್ರು ಇರೋದೇ ಬೈಯಕ್ಕೆ, ನಾವ್ ಇರೋದೇ ಬೈಸ್ಕೊಳಕ್ಕೆ. ಬೈಲಿ ಅಲ್ವಾ ಫ್ರೆಂಡ್ಸ್? ನಾನೊಬ್ಬ ಬುದಿ ಕುಂತ್ಕೊಂಡಂಗ ಹಾಯ್ ಮಾಡು ನನ್ನ ಫ್ರೆಂಡ್ಸಿಗೆಲ್ಲ ಹಾಯ್ ಮಾಡು. ಬಾಯ್ 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 ಬಾಯ್. ಅದಕ್ಕೆ ಆ ಅಜ್ಜಿಗೆ ಹಾಯ್ ಮಾಡಕ್ ಬರಲ್ಲ ಫ್ರೆಂಡ್ಸ್, ಅದಕ್ಕೆ ಬಾಯ್ ಮಾಡ್ತೈತೆ, ಬೇಜಾರಬೇಡಿ. ಓಕೆ ಫ್ರೆಂಡ್ಸ್, ನಾನು ಇನ್ನು ಹೋಗಿ ಸ್ವಲ್ಪ ಅಡುಗೆ ಮಾಡಬೇಕು. ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಗೊತ್ತಿಲ್ಲ ನಿಮ್ಮಣ್ಣಗೆ ಗೊತ್ತಿಲ್ಲವ ಪುಲೀಸನ್ನು ಮತ್ತು ಒಂದೇನು ಒಂದು ಗಂಟೆ ಆಗೈತೆ. ಯಶು ಹೋಗಿ ಯಶು. ನನ್ನ ಹಸ್ಬೆಂಡಿಗೆ ಸಾಂಬಾರು ಮಾಡಿ ರೈಸ್ ಮಾಡಿ ಕಟ್ ಕಳಿಸ್ದೆ. ಹಾಗೆ ಸೈಡ್ಸಿಗೆ ನೋಡಿ ಮೊಟ್ಟೆ ಫ್ರೈ ಮಾಡಿದ್ದೆ. ಸೊ ಮೊಟ್ಟೆ ಫ್ರೈ ನನ್ನ ಅಮ್ಮನೂ ಮತ್ತು ನನ್ನ ತಮ್ಮನೂ ಇಲ್ಲಿ ಏನೋ ಕೆಲಸ ಇತ್ತು ಅಂತೇಳಿ ಬಂದಿದ್ದರು. ಸೊ ಹಂಗಾಗಿ ಮತ್ತೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹೇಗೂ ಅದು ರೆಡಿ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನೇ ಕೊಟ್ಟೆ. ಚೆನ್ನಾಗಿತ್ತು ಅಂತೇಳಿ ತಿಂದರು ಅವರು. ಸೊ ಈಗ ನನಗೂ ನನ್ನ ಮಗನಿಗೂ ಬೇಕಾಗಿತ್ತು ಸೈಡ್ಸಿಗೆ. ಸೊ ಹಂಗಾಗಿ ಸ್ವಲ್ಪ ಮೊಟ್ಟೆನ ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ. ಸಾಂಬಾರು ರೆಡಿಯಾಗಿದೆ. ರುಬ್ಬಿದ ಟೊಮೊಟೊ ಸಾರು. ಇದನ್ನು ಬೇಕಾದರೆ ಇದ್ರ ರೆಸಿಪಿ ಬೇಕಂದರೆ ಚೆಕ್ ಮಾಡಿ. ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನಾನು. ಇನ್ನು ಮೊಟ್ಟೆ ಫ್ರೈಯು ಕೂಡ ನಾನು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ಅದು ವಿಡಿಯೋ ಒಂದ್ಸಲ ದಯವಿಟ್ಟು ಚೆಕ್ ಮಾಡಿ. ಪ್ರೀವಿಯಸ್ ವಿಡಿಯೋನಲ್ಲಿದೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಸೊ ಹಂಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ಎಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.